ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಮಾಕಾಂತ್. ಸಿರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪಾರ್ಟಿ ಕಲ್ಚರ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಎಲ್ರಿಗೂ ಪಾರ್ಟಿಗೆ ಹೋಗಬೇಕು ಅಂತ ಆಸೆ ಇದೆ. ಮೊದಲೆಲ್ಲ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಂಗ್ಸ್ಟರ್ಸ್ ಮಾತ್ರ ಪಾರ್ಟಿಗೆ ಹೋಗ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಮದುವೆ ಆದಂಥವ್ರು, ವಯಸ್ಸಾದವರು ಕೂಡ ಪಾರ್ಟಿಗೆ ಹೋಗಬೇಕು ಅನ್ನೋ ಆಸೆ ಇದೆ. ಪಾರ್ಟಿಗೆ ಒಂದು ಡ್ರೆಸ್ ಕೋಡ್ ಇರುತ್ತೆ, ಒಂದು ಸ್ಟೈಲ್ ಇರುತ್ತೆ. ಹೆಂಗೆ ಬೇಕು ಹಾಗೆಲ್ಲ ಪಾರ್ಟಿಗೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪಾರ್ಟಿಗೆ ಅಂದರೆ ಒಂದು ಪರ್ಟಿಕ್ಯುಲರ್ ಅಂತ ಡ್ರೆಸ್ನ ರೆಡಿ ಮಾಡ್ಕೊಳ್ತಾರೆ. ಅದಕ್ಕೆ ತಕ್ಕನಾದಂಥ ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಿರ್ತಾರೆ. ಸೊ ಅಂಥವನ್ನೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಸಖತ್ತಾಗಿರುವಂಥ ಸ್ಪೆಷಲ್ ಆಗಿರುವಂಥ ಪಾರ್ಟಿಗೆ ಹೋಗಬೇಕಾದ್ರೆ ಯಾವ ರೀತಿಯಾದ ಹೇರ್ ಸ್ಟೈಲ್ನ ಮಾಡ್ಕೋಬೇಕು ಅಂತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಅವೆಲ್ಲವನ್ನ ತಿಳಿಸ್ಕೊಡೋಕ್ಕೆ ಜೊತೆಗೆ ನಿಮ್ಮ ಕಣ್ಣೆದುರಿಗೇನೆ ಹೇರ್ ಸ್ಟೈಲ್ ಮಾಡಿ ತೋರಿಸೋಕೆ ಇವತ್ತು ನಮ್ಮ ಜೊತೆ ಇರ್ತಾರೆ ಹೇರ್ ಸ್ಟೈಲ್ ಸ್ಪೆಷಲಿಸ್ಟ್ ಆಗಿರುವಂಥ ಶಾಂತಾಮಣಿಯವರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಶಾಂತಾಮಣಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಓಕೆ, ಇವತ್ತು ನೀವು ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂದರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಪಾರ್ಟಿಗೆ ಹೋಗಬೇಕಾದ್ರೆ ಹೇಗೆ ಹೇರ್ ಸ್ಟೈಲ್ನ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ನೀವೀಗ ಹೇಳ್ಕೊಡುವಂಥ ಹೇರ್ ಸ್ಟೈಲು ಲಾಂಗ್ ಹೇರ್ಸ್ ಇರೋರ್ಗೂ ಆಗುತ್ತಾ, ಶಾರ್ಟ್ ಹೇರ್ಸ್ ಇರೋರ್ಗೂ ಆಗುತ್ತಾ, ಹೇಗೆ? ಈ ಹೇರ್ ಸ್ಟೈಲು ಲಾಂಗು, ಮೀಡಿಯಮ್ ಮತ್ತು ಶಾರ್ಟ್ ಹೇರ್ ಅವರು ಯಾರು ಬೇಕಾದ್ರೂ ಮಾಡ್ಕೋಬೋದು. ತುಂಬ ಶಾರ್ಟ್ ಇರೋರು ಮಾಡೋಕ್ಕಾಗಲ್ಲ. ಮೀಡಿಯಮ್ ಮತ್ತು ಮೀಡಿಯಮ್ ಲೆಂತು, ಲಾಂಗ್ ಲೆಂತ್ ಎಲ್ಲ ಮಾಡ್ಕೋಬೋದು. ಫೈನ್ ಮೇಡಮ್, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಖಂಡಿತ. ಓಕೆ, ಶಾಂತಾಮಣಿಯವರು ಈಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀರಲ್ಲ ಇವ್ರಿಗೆ. ಸೊ ಇವ್ರದ್ದು ಮೀಡಿಯಮ್ ಲೆಂತ್ ಇದೆ ಅಲ್ಲ. ಸೊ ಇವ್ರಿಗೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿಗೆ ಅಂತ? ಈಗಿನ ಪಾರ್ಟಿಗಳಲ್ಲಿ ಒಂದು ಮೆಸ್ಸಿ ಹೇರ್ ನಾಟ್ಸ್ ಅಂತ ತುಂಬ ಟ್ರೆಂಡಿ ಇದೆ. ಮತ್ತು ಇದು ಈಸಿನೂ ಆಗುತ್ತೆ, ಅವ್ರವರೇ ಹಾಕೋಬೋದು, ಈಸಿನೂ ಆಗುತ್ತೆ, ಬೇಗ ಆಗುತ್ತೆ. ಸೊ ಹೇರ್ ಸ್ಟೈಲ್ ಕೆಟ್ಟೋಯ್ತು ಆ ಥರ ಈ ಥರ ಏನು ಕಂಪ್ಲೇಂಟ್ಸ್. ಒಂದ್ಸಲ ಹೇರ್ ಸ್ಟೈಲ್ ಮಾಡ್ಕೊಂಬಿಟ್ರೆ ತುಂಬ ಬೇಗ ಬಿಚ್ಚೋಗೋದು ಹಾಗೆಲ್ಲ ಏನಾಗಲ್ಲ? ಅವ್ರು ಹಾಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೊದಲಿಗೆ ಏನು ಮಾಡ್ತೀರಾ? ಫ್ರಂಟಲ್ಲಿ ಒಂಚೂರು ಅವ್ರಿಗೆ ಸೈಡ್ ಹೇರ್ ಸ್ಟೈಲ್ನ ಪಿನ್ ಮಾಡಿಬಿಡ್ತೀನಿ. ಸೊ ಅದು ಅವ್ರ ಫೇಸಿಗೆ ಹೇಗೆ ಸೂಟ್ ಆಗುತ್ತೆ ಇಲ್ವ ಅಂತ ತಿಳ್ಕೊಳ್ಳೋಕ್ಕೆ ಅಥವಾ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಆ್ಯಕ್ಚುಲಿ. ಸೊ ಇಲ್ಲಿಂದ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಇವಾಗ ನಾವು ಜಡೆ ಹಾಕ್ಕೊಳ್ತೀವಲ್ಲ, ಅದೇ ರೀತಿ ಜಡೆ ಈ ಕಡೆಯಿಂದ ಹಾಕ್ಕೊಂಡು ಹೋಗೋದು. ಹೆಣ್ಕೊಂಡು ಹೋಗಬೇಕು. ಹೆಣ್ಕೊಂಡು ಹೋಗಬೇಕು. ಹೆಣ್ಕೊಳ್ಳೋವಾಗ ಈ ಕಡೆ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಥರ ಟಿಲ್ ನಾವು ಸೈಡ್ ತನಕ. ಸೊ ಇದು ಇಲ್ಲಿಂದ ಶುರು ಮಾಡಿ ಎಲ್ಲನೂ ಕವರ್ ಮಾಡ್ಕೊಂಡು ಬರ್ಬೇಕು. ಇಯರ್ ಟು ಇಯರ್. ಓಕೆ, ಎಲ್ಲ ಕವರ್ ಮಾಡಿಕೊಂಡು. ಸೊ ಆ ಫ್ರೆಂಚ್ ಪ್ಲೇಟ್ ಫುಲ್ ಕಂಪ್ಲೀಟ್ ಆಯಿತು. ಇಯರ್ ಟು ಇಯರ್ ಅಷ್ಟೇ ನಾವು. ಓಕೆ, ಇಯರ್ ಟು ಇಯರ್ ಮಾಡಿಕೊಂಡು ಇದಕ್ಕೆ ಪಿನ್ ಮಾಡ್ಕೊಂಬಿಡೋದು. ಮತ್ತು ಫಸ್ಟಿಂದ ಹೆಣ್ದಿರೋ ಕಡೆ ಇದನ್ನು ಲೂಸ್ ಮಾಡ್ಕೋತಾ ಹೋಗೋದು. ಸ್ವಲ್ಪ ಲೂಸ್ ಮಾಡ್ಕೋತಾ ಹೋದರೆ ಅದು ಮೆಸ್ಸಿಯಾಗಿ ಕಾಣುತ್ತೆ, ಪಾರ್ಟಿ ಲುಕ್ ಬರುತ್ತೆ. ಓಕೆ. ಸೊ ಇದಕ್ಕೆ ಲಾಸ್ಟಲ್ಲಿ ಮತ್ತೊಮ್ಮೆ ಇನ್ನೊಂದು ಸತಿ ಪಿನ್ನ ಮಾಡಿಬಿಡ್ಬೇಕು. ಈ ಥರ ರಿಮೈನಿಂಗ್ ಹೇರ್ನ ನೀವು ಬಿಟ್ಟಾಗ ಅವ್ರಿಗೆ ಇಫ್ ಇಟ್ ಈಸ್ ಲೆಂತಿ ಹೇರ್ ಇದ್ದರೆ ಕರ್ಲ್ ಮಾಡಿ ಬಿಡ್ಬೋದು. ಸೊ ಈ ಥರ ಮೀಡಿಯಮ್ ಹೇರ್ ಇದ್ದರೂ ಕರ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದರ್ವೈಸ್ ಈಗ ಒಂದು ಮೆಸ್ಸಿ ಜಡೆ ಒಂದು ತುಂಬ ಫೇಮಸ್ ಆಗಿದೆ, ಎಲ್ಲರೂ ಹಾಕ್ಕೊಳ್ತಾರೆ ಅದನ್ನು. ತುಂಬ ಲೂಸಾಗಿ ಜಡೆ ಹೆಣ್ಕೊಂಡೆಲ್ಲ ಬಿಡ್ತಾರೆ. ಲೂಸಾಗಿ ಜಡೆನ ನಾವು 2 ಎಳೆ ಜಡೆ ಇದು. ಈ ಥರ ಎಂಡ್ಗೆ ಟೇಲಿ ಎಂಡನ್ನ ಫಿನಿಷ್ ಮಾಡ್ಕೋಬೇಕಿದು. ಟೇಲಿ ಎಂಡ್ ಫಿನಿಶಿಂಗು ಪ್ರತಿ ಒಂದು ಎಳೆನೂ ಮೆಸ್ಸಿ ಥರ ಮಾಡಬೇಕು. ಇದು ಸ್ಟ್ರಿಕ್ಟಾಗಿ ಒಂದೇ ಥರ ಇರಬಾರ್ದು. ಸೊ ಹೀಗಾಗಿ ಇದು ಹೇರ್ ಸ್ಟೈಲ್ ಇವಾಗ ಟ್ರೆಂಡಿ ಆಗಿರೋದು.